ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಫಿ ಬೇಳೆ ಕ್ರೀಮಿಶ್ ಕಲರ್ ಆಗಿರುತ್ತೆ, ಅದೇ ಕಾಫಿ ಪೌಡರ್ ಬ್ರೌನ್ ಕಲರ್ ಆಗಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನಿವತ್ತು ಸೋಮವಾರಪೇಟೆಯಲ್ಲಿರುವ ಒಂದು ಕಾಫಿ ಶಾಪ್ಗೆ ಕಾಫಿ ಪೌಡರ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದು ಕಾಫಿನ ರೋಸ್ಟ್ ಮಾಡೋದು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ದೊಡ್ಡ ಮಷಿನ್ ಇದೆ. ಈ ಮಷಿನಲ್ಲಿ ಮೇಲ್ಗಡೆ ಕಾಫಿ ಬೇಳೆನ ಹಾಕಿದರೆ ಮಧ್ಯದಲ್ಲಿ ಅದು ಕಾಫಿ ಬೇಳೆ ರೊಟೇಟ್ ಆಗ್ತಾ ಯೂನಿಫಾರ್ಮ್ ಆಗಿ ರೋಸ್ಟ್ ಆಗುತ್ತೆ. ಇದು ಕಂಪ್ಲೀಟಾಗಿ ರೋಸ್ಟ್ ಆಗಿದೆನಾ ಅಂತ ಚೆಕ್ ಮಾಡೋದಕ್ಕೆ ಇಲ್ಲೊಂದು ನಾಬ್ ಇದೆ. ಈ ನಾಬ್ನ ಮ್ಯಾನ್ಯುವಲ್ ಆಗಿ ಓಪನ್ ಮಾಡಿ ಚೆಕ್ ಮಾಡಬೇಕು ಕಾಫಿ ಬೇಳೆ ಕಂಪ್ಲೀಟ್ ರೋಸ್ಟ್ ಆಗಿದೆನಾ ಇಲ್ಲ ಅಂತ. ಇದು ಕಂಪ್ಲೀಟಾಗಿ ರೋಸ್ಟ್ ಆದಮೇಲೆ ಅದನ್ನು ಫ್ಯಾನ್ ಕೆಳಗಡೆ ಆರಿಸ್ತಾರೆ. ಈ ಕಾಫಿ ಬೇಳೆ ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಈ ಬೇಳೆನ ಇನ್ನೊಂದು ಚಿಕ್ಕ ಮಷೀನಲ್ಲಿ ಹಾಕ್ತಾರೆ. ಅದರಲ್ಲಿ ಅದು ಪೌಡರ್ ಮಾಡಿ ಕೊಡುತ್ತೆ.